Hello everyone, welcome our YouTube channel We Learn Together GT ಕರ್ನಾಟಕ TAT 2024 ಹಾಗೂ ಸೈನ್ಸ್ 10ನೇ ವರ್ಗಕ್ಕೆ ಸಂಬಂಧಿಸಿದಂತೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಮೊದಲನೇ ಪ್ರಶ್ನೆ, ಪ್ರತಿವರ್ತಕ ಅಥವಾ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ ಎಸ್, ಎಲ್ ಹಾಗೂ ಜಿ ಮತ್ತು ಎ ಕ್ಯೂ ಸಂಕೇತಗಳ ಅರ್ಥ ಕ್ರಮವಾಗಿ ಅಂತ ಇದೆ. ಮೊದಲನೇ ಆಪ್ಷನ್ನಲ್ಲಿ ಘನ ಅನಿಲ ಜಲೀಯ ದ್ರವ, ಎರಡನೇದು ಘನ ದ್ರವ ಅನಿಲ ಜಲೀಯ, ಮೂರನೇದು ಜಲೀಯ ಅನಿಲ ದ್ರವಘನ, ನಾಲ್ಕನೇ ಆಪ್ಷನ್ ಘನ ಜಲೀಯ ಅನಿಲ ದ್ರವ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ ಎಸ್ ಅಂತ ಕೊಟ್ಟಿದ್ದಾಗೆ, ಎಸ್ ಅಂದರೆ ಸಾಲಿಡ್ ಅಂದರೆ ಘನ. ಇದರಲ್ಲಿ ಮೂರನೇ ಆಪ್ಷನ್ ಅಂತೂ ಅಲ್ವೇ ಅಲ್ಲ, ಯಾಕಂದರೆ ಮೂರನೇ ಆಪ್ಷನಲ್ಲಿ ಜಲೀಯ ಕೊಟ್ಟಿದ್ದಾರೆ. ಉಳಿದ ಮೂರು ಆಪ್ಷನ್ಗಳು ಇದಕ್ಕೆ ಸರಿಯಾದ ಸಂಕೇತ ಆಗಿರುತ್ತೆ. ನೆಕ್ಸ್ಟ್ ಕೊಟ್ಟಿದ್ದು ಎಲ್ ಅಂದರೆ ಲಿಕ್ವಿಡ್ ಅಂದರೆ ದ್ರವ. ಘನ ದ್ರವ ಹೇಳು ಯಾವ ಆಪ್ಷನ್ ಇದೆಯಾ ಅದಕ್ಕೆ ಇದು ಸರಿಯಾದ ಉತ್ತರ ಆಗಿರುತ್ತೆ. ಇದರಲ್ಲಿ ಘನ ದ್ರವ ಹೇಳೋ ಆಪ್ಷನ್ ಇರೋದು ಕೇವಲ ಎರಡನೇ ಇದರಲ್ಲಿ ಮಾತ್ರ. ನೆಕ್ಸ್ಟ್ ನೋಡೋಣ, ಮೂರನೇದು ಜಿ ಅಂತ ಇದೆ. ಜಿ ಅಂದರೆ ಗ್ಯಾಸ್ ಅಂದರೆ ಅನಿಲ, ಇದು ಸರಿಯಾಗಿದೆ. ನೆಕ್ಸ್ಟ್ ಎ ಕ್ಯೂ ಅಂದರೆ ಅಕ್ವೇಯಸ್ ಅಂತ ಅಂದರೆ ಜಲೀಯ ದ್ರಾವಣ. ಹಾಗಾಗಿ ಇದ್ರ ಉತ್ತರ ಸರಿಯಾಗಿ ನೋಡೋದಾದರೆ ಆಪ್ಷನ್ ಎ ಸರಿಯಾದ ಆನ್ಸರ್ ಆಗಿರುತ್ತೆ, ಆಪ್ಷನ್ 2. ನೆಕ್ಸ್ಟ್ ಒಂದು, ಚಿಪ್ಸ್ ತಯಾರಕರು ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಯಲು ಪೊಟ್ಟಣದಲ್ಲಿ ಬಳಸುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1 ನೈಟ್ರೋಜನ್, 2 ಹೈಡ್ರೋಜನ್, 3 ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಚಿಪ್ಸನ್ನು ಉತ್ಕರ್ಷಣೆಗೊಳ್ಳುವುದನ್ನು ತಡೆಯಲು ಆಪ್ಷನ್ 1 ನೈಟ್ರೋಜನನ್ನು ಬಳಕೆ ಮಾಡ್ತಾರೆ. ಮೂರನೇದು, ಇವುಗಳಲ್ಲಿ ಯಾವುದು ನೈಸರ್ಗಿಕ ಸೂಚಕವಾಗಿದೆ ಅಂತ ಕೊಟ್ಟಿದ್ದಾರೆ. ಮೊದಲನೇದು ದಾಸವಾಳ, ಪಿನಾಪ್ತಲಿನ್, ಮಿಥೈಲಾರೈನ್ ಮತ್ತು ಹೈಡ್ರೋಜನ್ ಕ್ಲೋರೈಡ್ ಅಂತ ಕೊಟ್ಟಿದ್ದಾರೆ. ನೈಸರ್ಗಿಕ ಸೂಚಕ ಅಂತ ಕೇಳಿದ್ದಾರೆ. ಮಿಥೈಲಾರೈನ್ಜು ಮತ್ತು ಪಿನಾಪ್ತಲ್ ಇದು ಕೂಡ ಒಂದು ಸೂಚಕವಾಗಿದೆ, ಆದರೆ ಇದು ಕೃತಕ ಸೂಚಕವಾಗಿದೆ. ಇಲ್ಲಿ ಕೇಳಿದ್ದು ನೈಸರ್ಗಿಕ ಸೂಚಕ, ಹಾಗಾಗಿ ಆಪ್ಷನ್ 1 ಇದು ದಾಸವಾಳ, ಇದು ನೈಸರ್ಗಿಕ ಸೂಚಕ. ಅಷ್ಟೇ ಅಲ್ಲದೆ ಅರಿಶಿನ ಕೂಡ ನೈಸರ್ಗಿಕ ಸೂಚಕವಾಗಿ ಸಾಮಾನ್ಯವಾಗಿ ಶಾಲೆಗಳಲ್ಲಿ ಬಳಕೆ ಮಾಡ್ತಾರೆ. ನಾಲ್ಕನೇದು, pH ಮೌಲ್ಯ ಹೆಚ್ಚಾದಷ್ಟು ಮೊದಲನೇದೇನು ಹೇಳಿದ್ದಾರೆ, ಆಮ್ಲೀಯ ಗುಣ ಕಡಿಮೆಯಾಗುತ್ತದೆ. ಎರಡನೇದು ಪ್ರತ್ಯಾಮ್ಲೀಯ ಗುಣ ಕಡಿಮೆಯಾಗುತ್ತದೆ. ಮೂರನೇದು ತಟಸ್ಥ ದ್ರಾವಣವಾಗಿದೆ. ನಾಲ್ಕನೇದು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣ ಅಂತ ಕಡಿಮೆಯಾಗೋದಂತ ಕೇಳಿದ್ದಾರೆ. ಇನ್ನು pH ಮೌಲ್ಯ ಎಷ್ಟಿದೆ, 0 ಇಂದ 14ವರೆಗೆ ಗುರುತ ಮಾಡ್ತಾರೆ. ಅದರಲ್ಲಿ 7 ಇದು ತಟಸ್ಥ ದ್ರಾವಣಕ್ಕೆ pH ಮೌಲ್ಯ ಆಗಿರುತ್ತೆ. ಹಾಗಾಗಿ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಅಲ್ವೇ ಅಲ್ಲ. ನೆಕ್ಸ್ಟು 0 ಇಂದ 7 ನಾವು ಏರಿಕೆ ಮಾಡ್ತಾ ಹೋದಂತೆ ಆಮ್ಲೀಯ ಗುಣ ಏನಾಗುತ್ತೆ, ಕಡಿಮೆ ಆಗುತ್ತದೆ. ಹಾಗೆ ಪ್ರತ್ಯಾಮ್ಲೀಯ ಗುಣ ಅಧಿಕ ಆಗ್ತಾ ಹೋಗುತ್ತೆ. ಹಾಗೆ 7ರಿಂದ 14 ಏರಿಕೆ ಆದಂತೆ ಆಮ್ಲೀಯ ಗುಣ ಮತ್ತು ಕಡಿಮೆ ಆಗುತ್ತೆ, ಪ್ರತ್ಯಾಮ್ಲೀಯ ಗುಣ ಅಧಿಕವಾಗ್ತಾ ಹೋಗುತ್ತೆ. ಇಲ್ಲಿ pH ಮೌಲ್ಯ ಹೆಚ್ಚಾದಷ್ಟು ಅಂತ ಕೇಳಿದ್ದಾರೆ. 0 ಇಂದ ಹೆಚ್ಚಾದಷ್ಟು ಅವಾಗ ಏನಾಗುತ್ತದೆ, ಆಮ್ಲೀಯ ಗುಣ ಕಡಿಮೆ ಆಗುತ್ತದೆ ಮತ್ತು ಪ್ರತ್ಯಾಮ್ಲೀಯ ಗುಣ ಅಧಿಕವಾಗುತ್ತದೆ ಅಂತಿದೆ. ಇಲ್ಲಿ ಆಪ್ಷನ್ 4ನೇ ನೋಡೋದಾದರೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣ ಎರಡೂ ಕಡಿಮೆ ಆಗುತ್ತದೆ ಅಂತಿದೆ. ಹಾಗಾಗಿ ಇದು ಉತ್ತರ ಅಲ್ವೇ ಅಲ್ಲ. ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತದೆ ಅಂತ ಹೇಳಿದ್ದಾರೆ, ಹಾಗಾಗಿ ಗುಣ ಕಡಿಮೆ ಆಗುತ್ತದೆ ಅಂತ ಆಪ್ಷನ್ 2 ಇದೆ. ಇದು ಕೂಡ ಅಲ್ವೇ ಅಲ್ಲ. ಹಾಗಾಗಿ ಆಪ್ಷನ್ 1 ಆಮ್ಲೀಯ ಗುಣ ಕಡಿಮೆ ಆಗುತ್ತದೆ, ಇನ್ನೊಂದು ಆಮ್ಲೀಯ ಗುಣ ಕಡಿಮೆ ಆಗುತ್ತದೆ, ಇನ್ನೊಂದು ಪ್ರತ್ಯಾಮ್ಲೀಯ ಗುಣ ಅಧಿಕವಾಗುತ್ತದೆ. ಒಂದು ವೇಳೆ ನಾವು 7ರಿಂದ ಕಡಿಮೆ ಆಗ್ತಾ ಬಂದಂತೆ ಅಂದರೆ 6, 5 ಹೀಗೆ ಕಡಿಮೆ ಆಗ್ತಾ ಬಂದಂತೆ pH ಮೌಲ್ಯ ಏನಾಗುತ್ತೆ, ಕಡಿಮೆ ಆದಷ್ಟು ಆಮ್ಲೀಯ ಗುಣ ಅಧಿಕವಾಗುತ್ತದೆ, ಅಂದರೆ ಎಸಿಡಿಕನ್ನು ಅದು ತೋರಿಸ್ತಾ ಹೋಗುತ್ತೆ ಮತ್ತು ಪ್ರತ್ಯಾಮ್ಲೀಯ ಗುಣ ಕಡಿಮೆ ಆಗ್ತಾ ಬರುತ್ತೆ ಆ ಸಮಯದಲ್ಲಿ. ನೆಕ್ಸ್ಟ್ ನೋಡೋಣ, ಚೆಲುವೆ ಪುಡಿಯ ರಾಸಾಯನಿಕ ಹೆಸರು ಯಾವುದು ಅಂತ ಕೇಳಿದ್ದಾರೆ. ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಕ್ಲೋರೈಡ್ ಮತ್ತು ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್, CaOCl2. ನೆಕ್ಸ್ಟು, ಕ್ಲೋರೋ ಅಲ್ಕಲಿ ಪ್ರಕ್ರಿಯೆಯಿಂದ ತಯಾರಿಸುವ ಅನಿಲ ಯಾವುದಂತ ಕೇಳಿದರೆ ಕ್ಲೋರಿನ್, ಅಲ್ಕಿನ್, ಕ್ಲೋರೋಫ್ಲೋರೋಕಾರ್ಬನ್ ಅಂತ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಕ್ಲೋರಿನ್ ಆಗಿರುತ್ತೆ. ನೆಕ್ಸ್ಟು,
ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡುವ ಲೋಹ್ಯ ಗುಣವನ್ನು ಹೀಗೆಂದು ಕರೆಯೋರು. ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡಿದರೆ ಇದಕ್ಕೆ ಯಾವ ಗುಣ ಅಂತ ಕರೀತಾರೆ? ಶಬ್ದನ, ತನ್ಯತೆ, ಕುಟ್ಯತೆ ಮತ್ತು ಲೋಹ್ಯ ಹೊಳಪು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿದರೆ ಕುಟ್ಟಿ ತೆಳುವಾದ ಹಾಳೆಯನ್ನಾಗಿ ಮಾಡೋ ಗುಣವನ್ನು ಕುಟ್ಯತೆ ಅಂತ ಹೇಳ್ತಾರೆ. ಅದೇ ತನ್ಯತೆ ಅಂದರೆ ತಂತಿಯನ್ನಾಗಿ ಪರಿವರ್ತಿಸುವುದು. ಲೋಹೀಯ ಹೊಳಪು ಅಂದರೆ ಎಲ್ಲ ಲೋಹಗಳು ಸಾಮಾನ್ಯವಾಗಿ ಹೊಳಪನ್ನು ಹೊಂದಿರ್ತದೆ, ಅದಕ್ಕೆ ಲೋಹೀಯ ಹೊಳಪು ಅಂತ ಕರೀತಾರೆ. ಶಬ್ದನ ಅಂತ ಹೇಳಿದ್ರೆ ಯಾವುದಾದ್ರು ಗಟ್ಟಿ ಒಂದು ವಸ್ತುವಿಗೆ ಎತ್ಕೊಂಡು ಹೊಡೆದ್ರೆ ಇದು ಶಬ್ದವನ್ನು ಉಂಟು ಮಾಡುತ್ತದೆ. ಅದೇ ಅಲೋಹಗಳು ಇದು ಯಾವುದೇ ರೀತಿಯ ಗುಣವನ್ನು ಹೊಂದಿರುವುದಿಲ್ಲ. ನೆಕ್ಸ್ಟು, ಕೊಠಡಿಯ ತಾಪಮಾನದಲ್ಲಿರುವ ದ್ರವ ರೂಪದ ಲೋಹ ಅಂತ ಕೇಳಿದೆ. ಇಲ್ಲಿ ದ್ರವ ರೂಪದ ಅಂತ ಹೇಳೋದಕ್ಕೆ ಇಂಪಾರ್ಟೆಂಟ್ ಕೊಡಬೇಕು. ಜೊತೆಗೆ ಲೋಹ ಹೇಳೋದಕ್ಕೊಂದು ಇಂಪಾರ್ಟೆನ್ಸನ್ನು ಕೊಡಬೇಕು. ಆಪ್ಷನ್ ನೋಡೋದಾದರೆ ಪಾದರಸ ಮತ್ತು ಬ್ರೋಮಿನ್ ಅಂತ ಕೊಟ್ಟಿದ್ದಾರೆ. ಎರಡನೇ ಆಪ್ಷನ್ ಪಾದರಸ ಅಂತ ಹೇಳಿದ್ದಾರೆ. ಮೂರನೇ ಆಪ್ಷನ್ ಬ್ರೋಮಿನ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ 4 ಅಂತ ಕೊಟ್ಟಿದ್ದಾರೆ, ಪಾದರಸ ಮತ್ತು ಪ್ಲಾಟಿನಮ್ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಲೋಹ ಹೇಳೋದಕ್ಕೆ ಇವುಗಳಲ್ಲಿ ಯಾವುದು ಲೋಹಗಳಂತ ಗುರುತಿಸಬೇಕು. ಪಾದರಸ ಲೋಹ ಆಗಿರುತ್ತೆ, ಬ್ರೋಮಿನ್ ಲೋಹ ಆಗಿಲ್ಲ, ಪ್ಲಾಟಿನಮ್ ಲೋಹ ಆಗಿರುತ್ತೆ. ಬ್ರೋಮಿನ್ ಇದೇನಾಗಿದೆ, ಒಂದು ಅಲೋಹ ಆಗಿರುತ್ತೆ. ಹಾಗಾಗಿ ಇಲ್ಲಿ ಕೇಳುವ ಲೋಹ ಹೇಳೋ ಉತ್ತರ ನೋಡೋದಾದರೆ ಪಾದರಸ ಮತ್ತು ಪ್ಲಾಟಿನಮ್ ಅಂತ ಹೊಂದಿರೋ ಆಪ್ಷನನ್ನು ನೋಡಬೇಕಾಗತ್ತೆ. ಈ ಪ್ಲಾಟಿನಮ್ ಮತ್ತು ಪಾದರಸ ಇರೋ ಆಪ್ಷನ್ ಇದು ಲೋಹಗಳಿಗೆ ಉದಾಹರಣೆ ಆಗಿದೆ. ಆದರೆ ಇಲ್ಲಿ ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದ ಅಂತ ಕೇಳಿದಕ್ಕೆ ದ್ರವ ರೂಪದಲ್ಲಿರುವ ಲೋಹ ಹೇಳಿದಕ್ಕೆ ಪಾದರಸ ಒಂದೇ ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ. ಹಾಗಾಗಿ ಸರಿಯಾದ ಆನ್ಸರ್ ನೋಡೋದಾದರೆ ಪಾದರಸ. ಇಲ್ಲಿ ಕ್ವಶನ್ನಲ್ಲಿ ಒಂದು ವೇಳೆ ಕೊಠಡಿಯ ತಾಪದಲ್ಲಿರುವ ದ್ರವ ರೂಪದ ವಸ್ತುಗಳನ್ನು ಗುರುತಿಸಿ ಅಂತ ಒಮ್ಮೆ ಕೊಟ್ಟಿದ್ದಿದ್ರೆ ಆಗ ಇದ್ರ ಉತ್ತರ ಪಾದರಸ ಆಗಿರ್ತಿತ್ತು. ಯಾಕಂದರೆ ಬ್ರೋಮಿನ್ ಕೂಡ ದ್ರವ ರೂಪದಲ್ಲಿಯೇ ಇರುತ್ತೆ. ಆದರೆ ಇದು ಒಂದು ಅಲೋಹ. ಪಾದರಸ ಲೋಹ ಆಗಿದೆ, ಬ್ರೋಮಿನ್ ಅಲೋಹ ಆಗಿದೆ. ಕೊಠಡಿಯ ತಾಪಮಾನದಲ್ಲಿರುವ ದ್ರವ ರೂಪದ ಲೋಹ ಮತ್ತು ಅಲೋಹಗಳನ್ನು ಕ್ರಮವಾಗಿ ಗುರುತಿಸಿ ಅಂತ ಕೊಟ್ಟಾಗ ಆಗ ಒಂದು ಆಪ್ಷನ್ 1 ಸರಿಯಾದ ಆನ್ಸರ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಕ್ವಶನ್ ಪೇಪರಲ್ಲಿ ಕೊಟ್ಟಿರೋ ಕ್ವಶನ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತೀನಿ, ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದ ಲೋಹ ಅಂದರೆ ಪಾದರಸ, ಅಲೋಹ ಅಂದರೆ ಬ್ರೋಮಿನು. ಒಂದು ವೇಳೆ ಅವೆರಡೂ ಕೊಟ್ಟು ಕ್ರಮವಾಗಿ ಯಾವುದಂತ ಹೇಳಿದ್ರೆ ದ್ರವ ರೂಪದ ಲೋಹ ಪಾದರಸ, ದ್ರವ ರೂಪದ ಅಲೋಹ ಬ್ರೋಮಿನ್. ಇದನ್ನು ಸರಿಯಾಗಿ ಗುರ್ತ ಮಾಡಬೇಕಾಗತ್ತೆ. ನೆಕ್ಸ್ಟು, ಲೋಹಗಳು ನೀರಿನಲ್ಲಿ ಕರಗಿದಾಗ ಉಂಟು ಮಾಡುವ ಆಕ್ಸೈಡ್ಗಳು ಈ ರೀತಿಯ ಗುಣಗಳನ್ನು ಹೊಂದಿರುತ್ತವೆ. ಲೋಹಗಳು ನೀರಿನಲ್ಲಿ ಕರಗಿದಾಗ ಯಾವ ರೀತಿಯ ಆಕ್ಸೈಡ್ಗಳನ್ನು ಉಂಟು ಮಾಡ್ತವೆ? ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆಯೋ ಅಥವಾ ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡ್ತವೆಯೋ ಅಥವಾ ಉಂಟು ಮಾಡೋ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಮತ್ತು ಆಮ್ಲೀಯ ಎರಡೂ ಗುಣಗಳನ್ನು ಹೊಂದಿರ್ತವೆಯೋ ಅಥವಾ ತಟಸ್ಥ ಆಕ್ಸೈಡ್ ಆಗಿರ್ತವೋ ಅಂತ ಹೇಳಿದ್ದಾರೆ. ಲೋಹಗಳು ನೀರಿನಲ್ಲಿ ಕರಗಿದಾಗ ಯಾವಾಗಲೂ ಅದು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತದೆ. ಅದೇ ಅಲೋಹಗಳ ನೀರಿನಲ್ಲಿ ಕರಗಿದಾಗ ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ. ನೆಕ್ಸ್ಟ್ ಕ್ವಶನ್, ಉಭಯವರ್ತಿ ಆಕ್ಸೈಡ್ಗಳಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಮೊದಲನೇದು ಪೊಟ್ಯಾಷಿಯಂ ಆಕ್ಸೈಡ್ ಮತ್ತು ಸೋಡಿಯಂ ಆಕ್ಸೈಡ್, ಎರಡನೇದು ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್, ಮೂರನೇದು ಇಂಗಾಲದ ಡೈಆಕ್ಸೈಡ್ ಮತ್ತು ಇಂಗಾಲದ ಆಕ್ಸೈಡ್, ಹಾಗೂ ನಾಲ್ಕನೇದು ತಾಮ್ರದ ಆಕ್ಸೈಡ್ ಮತ್ತು ಕಾರ್ಬನ್ ಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ನೋಡೋದಾದರೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ ಆಗಿರುತ್ತೆ. ನೆಕ್ಸ್ಟು, ಕೆಳಗಿನವುಗಳಲ್ಲಿ ಯಾವುದು ಒಂದು ಪಾದರಸದ ಒಂದು ಅದುರಿಗೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಮ್ಯಾಗ್ನಟೈಟ್, ಹೆಮಾಟೈಟ್, ಅಮಾಲ್ಗಮ್ ಮತ್ತು ಸಿನ್ನೆಬಾರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ 4 ಸಿನ್ನೆಬಾರ್ ಆಗಿರುತ್ತೆ. ನೆಕ್ಸ್ಟ್, ವಿದ್ಯುತ್ ವಿಭಜನೆಯ ಶುದ್ಧೀಕರಣದಲ್ಲಿ ಶುದ್ಧ ಲೋಹವು ಎಲ್ಲಿ ಸಂಗ್ರಹವಾಗಿರುತ್ತದೆ ಹೇಳಿ. ಧನಾಗ್ರದ ಮೇಲೆ ಕೆಳಗೆ ಹಾಗೂ ಋಣಾಗ್ರದ ಮೇಲೆ ಕೆಳಗೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಆನ್ಸರ್ ಋಣಾಗ್ರದ ಮೇಲೆ ಆಗಿರುತ್ತೆ. ಎರಡು ಪರಮಾಣುಗಳ ನಡುವೆ ತ್ರಿಬಂಧ ಉಂಟಾಗಬೇಕಾದರೆ ಬೇಕಾಗುವ ಕನಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ನೋಡೋದಾದರೆ 8, 3, 2, 6 ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ 6 ಆಗಿರುತ್ತೆ. ಕಾರ್ಬೋಕ್ಸೈಲಿಕ್ ಆಮ್ಲ ಸಂಯುಕ್ತಗಳಲ್ಲಿ ಕಂಡುಬರುವ ಕ್ರಿಯಾ ಗುಂಪಿನ ಅಣುಸೂತ್ರ ಅಂತ ಕೊಟ್ಟಿದ್ದಾರೆ.
OH, CHO, COOH ಮತ್ತು ಕಾರ್ಬನ್ ಆಕ್ಸೈಡ್ ಅಂತ ಕೊಡ್ತಾರೆ. ಸರಿಯಾಗಿ ನೋಡೋದಾದರೆ COOH ಇದು ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸಂಯುಕ್ತದಲ್ಲಿ ಕಂಡುಬರುವ ಕ್ರಿಯಾ ಗುಂಪಿನ ಹೆಸರು ಆಗಿರುತ್ತೆ. ಆಲ್ಡಿಹೈಡಿಗೆ CHO ಕೊಟ್ಟಿದ್ದಾರೆ ಹಾಗೂ OH ಇದನ್ನು ಆಲ್ಕೋಹಾಲಿಗೆ ಗುರ್ತ ಮಾಡ್ತಾರೆ. ನೆಕ್ಸ್ಟು ಸ್ವಾದಗಳ ತಯಾರಿಕೆಯಲ್ಲಿ ಬಳಸುವ ಸಂಯುಕ್ತ ಯಾವುದು ಹೇಳಿ? ಆಲ್ಕೋಹಾಲ್, ಎಸ್ಟರ್ಸ್, ಅಸಿಟಿಕ್ ಆಮ್ಲ ಮತ್ತು ಗ್ಲೂಕೋಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ಯಾವುದು? ಎಸ್ಟರ್ ಆಗಿರುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಯೊಂದಿಗೆ ನಾವು ಮತ್ತೆ ಭೇಟಿ ಹೋಗೋಣ. ಅಲ್ಲಿವರೆಗೆ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗದಿದೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಇದನ್ನು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.